ಇನ್ನು ವಿಧಾನಸಭಾ ಲೋಕಸಭೆಯಲ್ಲಿ ಪರಾಜಿತ ಅಭ್ಯರ್ಥಿಗಳು ತಮ್ಮ ಆಕ್ರೋಶವನ್ನ ಇದೇ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು. ಈ ಸಭೆಯಲ್ಲಿ ಪರಾಜಿತ ಅಭ್ಯರ್ಥಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಲ ಸಚಿವರು ತಮ್ಮ ಅನಗತ್ಯ ಹೇಳಿಕೆಗಳಿಂದ, ಬಹಿರಂಗ ಹೇಳಿಕೆಗಳಿಂದ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಹಾಗೂ ಇದರಿಂದಾಗಿ ನನ್ನ ಹಾಗೂ ಸಿಎಂ ನಡುವೆ ಯಾವುದೇ ಗೊಂದಲ ಇಲ್ಲ, ಇದರಿಂದಾಗಿ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ವೇಳೆ ಹೇಳಿದ್ದಾರೆ. ಜೊತೆಗೆ ನಾವಿಬ್ರು ಕೂಡ ಚೆನ್ನಾಗೇ ಇದ್ದೇವೆ, ಯಾವುದೇ ಒಡಕಿಲ್ಲ ಅಂತ ಹೇಳಿಕೆ ಕೊಡೋ ಮುಖಾಂತರ ಎಲ್ಲವೂ ಕಾಂಗ್ರೆಸ್ನಲ್ಲಿ ಸರಾಗವಾಗಿ ನಡೀತಾ ಇದೆ, ಸುಗಮವಾಗಿದೆ ಅಂತ ಹೇಳಿ ಒಂದು ಸಂದೇಶವನ್ನ ದಾಟಿಸಿದ್ದಾರೆ. ರಾಜಕೀಯದಲ್ಲಿ ಒನ್ ನೈಟ್ ಅಲ್ಲೇ ಏನಾದ್ರು ತೀರ್ಮಾನ ಆಗ್ಬೋದು. ಒನ್ಲಿ ಒನ್ ನೈಟ್ ಇದೇನಾ? ರಾಜಕೀಯದಲ್ಲಿ ಒನ್ ನೈಟ್ ಅಲ್ಲೇ ಏನಾದ್ರು ತೀರ್ಮಾನ ಆಗ್ಬೋದು. ಒನ್ಲಿ ಒನ್ ನೈಟ್ ಇದೇನಾ? ರಾಜಕೀಯದಲ್ಲಿ ಒನ್ ನೈಟ್ ಅಲ್ಲೇ ಏನಾದ್ರು ತೀರ್ಮಾನ ಆಗ್ಬೋದು. ಇನ್ನು ಎಲ್ಲದರ ಕುರಿತಾಗಿ ನಮ್ಮ ಪ್ರತಿನಿಧಿ ಹರೀಶ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಹರೀಶ್, ಒಂದು ಕಡೆ ಕೆಪಿಸಿಸಿ ಪದಾಧಿಕಾರಿಗಳ ಹೊಸ ಲಿಸ್ಟ್ ಅನ್ನು ರೆಡಿ ಮಾಡಿಕೊಂಡು ಪಕ್ಷದ ಮೇಲೆ ಹೆಚ್ಚಿನ ಹಿಡಿತವನ್ನ ಸಾಧಿಸುವಂತಹ ಒಂದು ಲೆಕ್ಕಾಚಾರ ಡಿಸಿಎಂ ಡಿಕೆಶಿ ಅವರದು. ಮತ್ತೊಂದು ಕಡೆ ಒಂದು ರೀತಿ ದಲಿತ ಸಮುದಾಯದ ನಾಯಕರು ಅಂದ್ರೆ ಸಚಿವರು ಏನು ಠಕ್ಕರ್ ಕೊಡ್ತಾ ಇದ್ದಾರೆ, ಅವರಿಗೆ ಒಂದು ರೀತಿ ಕೌಂಟರ್ ಅಟ್ಯಾಕ್ ಅನ್ನು ಕೂಡ ಮಾಡಿದ್ದಾರೆ. ಡೀಟೇಲ್ಸ್ ಕೂಡ ಹಾಗಿದ್ರೆ ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಇವತ್ತು ಕೂಡ ಲೋಕಸಭೆ ಮತ್ತು ವಿಧಾನಸಭೆ ಪರಾಜಿತ ಅಭ್ಯರ್ಥಿಗಳ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ರು. ಸಭೆಯಲ್ಲಿ ಕೂಡ ಹಲವು ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ರು. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ 2028ರ ವಿಧಾನಸಭಾ ಚುನಾವಣೆಯ ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಕೂಡ ಪ್ರಶ್ನೆ ಕೊಡುವಂತ ಒಂದು ಪ್ರಯತ್ನ ಆಗಿತ್ತು. ಆ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಹುದ್ದೆಯಲ್ಲಿ ಇದ್ರೂ ಪಕ್ಷ ಸಂಘಟನೆ ಮಾಡಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ ಅನ್ನುವಂತ ಮಾತನಾಡಿದ್ರು. ಜೊತೆಗೆ ಹುದ್ದೆ ಅನ್ನುವಂಥದ್ದು ಕೂಡ ಯಾವುದನ್ನು ಕೂಡ ಸಂಘಟನೆ ಕೂಡ ಮಾಡೋದನ್ನ ನಿರ್ಧರಿಸೋದಿಲ್ಲ ಅನ್ನುವಂತ ಸೂಚ್ಯವಾಗಿ ಹೇಳುವಂತ ಒಂದು ಪ್ರಯತ್ನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಆಯಿತು. ಸಭೆಯಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಕೂಡ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂತದ್ದು. ಒಂದು ಹಂತದಲ್ಲಿ ಸಚಿವರೆಲ್ಲರೂ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಚಿವರು ಯಾರು ಕೂಡ ನಮ್ಮನ್ನ ಪರಿಗಣಿಸ್ತಿಲ್ಲ ಅನ್ನುವಂತ ಅಸಮಾಧಾನ, ಆಕ್ರೋಶ ಕೂಡ ಸಚಿವರ ವಿರುದ್ಧ ವ್ಯಕ್ತ ಆಗಿದೆ ಅನ್ನುವಂತ ಮಾತುಗಳು ಕೇಳಿಬಿಡ್ತಿದೆ. ಜೊತೆಗೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿಗಾಗಿ ಕೂಡ ನಾಳೆ ಬೆಳಗ್ಗೆ ದೆಹಲಿಗೆ ಪ್ರಯಾಣವನ್ನು ಬೆಳೀತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ದೆಹಲಿಗೆ ತೆರಳುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಭೇಟಿ ಸಂದರ್ಭದಲ್ಲಿ ಕೂಡ ಪದಾಧಿಕಾರಿಗಳ ಪಟ್ಟಿಯೊಂದಿಗೆ ಅವರು ದೆಹಲಿಗೆ ತೆರಳುತ್ತಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. 300 ಜನ. ಈಗ ಮತ್ತೊಂದು ಹರೀಶ್, ಒಂದ್ ಕಡೆ ಹರೀಶ್ ಏನು ಅಂತಂದ್ರೆ ಪಕ್ಷನಿಷ್ಠನಾಗಿ ನಾನು ಇದ್ದೀನಿ ಅನ್ನುವಂಥದ್ದನ್ನ ತೋರಿಸೋದರ ಜೊತೆಗೆ ಮತ್ತೊಂದು ಕಡೆ ಅವರ ವಿರೋಧಿಗಳಿಗೂ ಕೂಡ ಒಂದು ರೀತಿ ಟಕ್ಕರನ್ನ ಕೊಟ್ಟಿದ್ದಾರೆ. ಸೊ ಒಂದು ರೀತಿ ಚಾಣಾಕ್ಷ ನಡೆ ಅಂತ ಹೇಳ್ಬೋದಲ್ವಾ ಡಿಸಿಎಂ ಡಿಕೆಶಿ ಅವರದು? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಹಲವು ವರ್ಷಗಳಿಂದಲೂ ಕೂಡ ಕೆಲವು ಪದಾಧಿಕಾರಿಗಳು ಹಾಗೆ ಉಳ್ಕೊಂಡಿದ್ದಾರೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಕೂಡ ಅವರನ್ನ ಬದಲಾಯಿಸಬೇಕು ಅನ್ನುವಂತ ಲೆಕ್ಕಾಚಾರದ ಭಾಗವಾಗಿ ಅಲ್ಲೂ ಕೂಡ ಹೊಸಬರನ್ನ ತಮಗೆ ಬೇಕಾದವ್ರನ್ನ ಕೂರಿಸಬೇಕು ಅನ್ನುವಂಥದ್ದು ಕೂಡ ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಇದ್ದಂತೆ ಕಾಣಿಸ್ತದೆ. ಹಾಗಾಗಿ ಅಂತಹ ಪದಾಧಿಕಾರಿಗಳಿಗೆ ಕೊಟ್ಟು ಸೊ ಬೇರೆ ಹೊಸದಾಗಿ ಕೂಡ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಅವರಿಗೆ ದೆಹಲಿಗೆ ತೆರಳುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿ ಪಟ್ಟಿಯನ್ನ ಕೂಡ ಅದಕ್ಕೆ ಕೈಗೊಳಿಸಬೇಕಾಗುತ್ತೆ. ಅದಾದ ನಂತರ ಮತ್ತೆ ಸಭೆಯನ್ನ ಕರೆದು ಅಭಿಪ್ರಾಯವನ್ನ ಕೂಡ ಪಡೆಯಬೇಕಾಗುತ್ತೆ. ಏಕಾಏಕಿ ಕೂಡ ಡಿಕೆ ಶಿವಕುಮಾರ್ ಕೊಟ್ಟ ಪಟ್ಟಿಯನ್ನೇ ಅಂತಿಮ ಮಾಡಿ ಆದೇಶ ಹೊರಡಿಸುವುದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರ ಜೊತೆ ಚರ್ಚೆ ನಡೆಸಿ ಅಂತಿಮವಾಗಿ ಹೈಕಮಾಂಡ್ ಒಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಬೇಕಾಗಿರುವಂತದ್ದು. ಸೊ ಆದ್ರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮದೇ ಆದಂತ ಒಂದು ಪಟ್ಟಿಯೊಂದಿಗೆ ಕೂಡ ದೆಹಲಿಗೆ ತೆರಳುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಹುಲ್, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.